ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಅಕ್ಷತಾ ಬಿ. ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಬಹು ಮಹತ್ವಾಕಾಂಕ್ಷೆಯ ನೂರಾರು ಕುಟುಂಬಗಳಿಗೆ ಆಸರೆ ಆಗಲಿರುವ 15 ಕೋಟಿ ರು ವೆಚ್ಚದ ಮೆಗಾ ಮಾರುಕಟ್ಟೆ ನಿರ್ಮಾಣಕ್ಕೆ ಕ್ಷೇತ್ರದ ಶಾಸಕ CS ನಾಡಗೌಡ ಅಪ್ಪಾಜಿ ಅವರು ಫೆಬ್ರವರಿ 27ರಂದು ಅಡಿಗಲ್ಲು ಅದ್ದೂರಿ ಸಮಾರಂಭ ನಡೆಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ, ಉಪಾಧ್ಯಕ್ಷೆ ಪ್ರೀತಿ ದೇಗಿನಾಳ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ್ ಹಾಗೂ ಊರಿನ ಹಿರಿಯರಾದ BC ಮೋಟಗಿ, ಕಾಂಗ್ರೆಸ್ ಮುಖಂಡರು, ಹಿರಿಯರಾದ MB ನವದಗಿ, KUC ಬ್ಯಾಂಕ್ ಮಾಜಿ ಅಧ್ಯಕ್ಷ ಸತೀಶ್ ಓಜ್ವಾಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸುರೇಶ್ ಗೌಡ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕಾಮರಾಜ್ ಬಿರಾದಾರ್, ವರ್ತಕರಾದ HT ಬಿರಾದಾರ್, ಪುರಸಭೆಯ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ಮೊದಲಾದವರು ಪಾಲ್ಗೊಂಡಿದ್ದು ಎಲ್ಲರಿಗೂ ಗೊತ್ತೇ ಇದೆ. 4,61,00,000 ಕಟ್ಟಡವನ್ನ ಎಷ್ಟು ಬೇಗ ಮುಗಿಸ್ತೀರಿ ಅಂತ ಹೇಳಿದ್ರಿ ಸಾಹೇಬ್ರೆ. ನಾನು ಇದನ್ನು ಚಾಲೆಂಜ್ ಆಗಿ ತಗೊಂತೇನೆ. ನಾನು 1 ವರ್ಷ ಮಿತಿ ಅಂತಿರಲ್ಲ, 10 ತಿಂಗಳಲ್ಲೇ ಮುಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ 10 ತಿಂಗಳಲ್ಲೇ ಮುಗಿಸ್ಕೊಡ್ತೇನೆ. ಈಗ 5 ಕೋಟಿ ಮತ್ತೆ ಸ್ಯಾಂಕ್ಷನ್ ಆಗಿದೆ, 5 ಕೋಟಿ ಪುನಃ ಸ್ಯಾಂಕ್ಷನ್ ಆಗಿದೆ, ನಿನ್ನೆ ತಾನೇ ಬಿಡುಗಡೆ ಆಗಿದೆ. ಅದನ್ನ ಸೆಕೆಂಡ್ ಫ್ಲೋರ್ಗೂ ಕೂಡ ಟೆಂಡರ್ ಕರೆದು ಫಾರ್ಮಾಲಿಟೀಸ್ ಚಾಲೂ ಮಾಡಿ ಇನ್ನು 5 ಕೋಟಿ ರೂಪಾಯಿ 3ನೇ ಅಂತಸ್ತದ ಬಿಲ್ಡಿಂಗ್ ಅನ್ನು ಕೂಡ ಈ ಬರುವಂತ ವರ್ಷದಲ್ಲಿ ಮಾರ್ಚ್, ಏಪ್ರಿಲ್, ಮೇ ಕಳೆದ ನಂತರ ಪ್ರಯತ್ನ ಮಾಡಿ ಅದಕ್ಕೂ 5 ಕೋಟಿ ತರುವಂತದ್ದನ್ನ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತೇನೆ. 15ರಿಂದ 20 ಕೋಟಿ ವೆಚ್ಚದಲ್ಲಿ ಈ ಕಟ್ಟಡವನ್ನ ಮಾಡಿ ಒಂದು ಸುಭದ್ರ ಕಟ್ಟಡ, ನಿಮ್ಮೆಲ್ಲರ ಕಣ್ಣು ನಿಗಾ ಅದರ ಮೇಲೆ ಇರಬೇಕು. ನನಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಲಕ್ಷ ರೂಪಾಯಿ ಹೋಗ್ತಾ ಇದೆ, ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಗ್ಯಾರಂಟಿಗೆ ಅಂತ ಹೇಳಿದ್ರು. ಸುಮಾರು 39,000 ಕುಟುಂಬಗಳು, ಇಫ್ ಐ ಆಮ್ ರೈಟ್, ಕುಟುಂಬಗಳು ಅಲ್ಲ, ಕುಟುಂಬ ಮಹಿಳೆಯರು ಫಲಾನುಭವಿಗಳು 40,000 ಅಂದ್ರೆ ಒಂದು ಮಹಿಳೆಯರು ಒಂದು ಕುಟುಂಬನೇ. ಜನರಿಗೆ ಇವತ್ತು ನೇರವಾಗಿ ಹಣ ಕೊಡ್ತಕ್ಕಂಥ ಯೋಜನೆ ಆಗಿದೆ. ವಿದ್ಯುತ್ತು ನಾನು ನೋಡಿದೆ, ಇಲ್ಲೇ ನೋಡಿದೆ, ಮುದ್ದೇಬಿಹಾಳ್ ಪಟ್ಟಣದ ನೋಡಿದೆ. ನಮಗೆ ನಮ್ಮ ಅಸಿಸ್ಟೆಂಟ್ ಕೊಟ್ಟ ಮುದ್ದೇಬಿಹಾಳ್ ಪಟ್ಟಣದ ಹೇಳಿಬಿಡ್ತೀನಿ ನಿಮಗೆ, ಹೊರಗಿಂದ ದೂರ ಉಳಿತು. ಮುದ್ದೇಬಿಹಾಳ್ ಪಟ್ಟಣದ ಹೇಳಕ್ ಹೋದ್ರೆ ಗೃಹ ಜ್ಯೋತಿ 12,549 ಮನೆಗಳಿಗೆ ಫ್ರೀ ವಿದ್ಯುತ್ ಇದೆ. ಎಷ್ಟು? 12,549 ಮನೆಗಳಿಗೆ ಫ್ರೀ ವಿದ್ಯುತ್ ಇದೆ. ಯಾರಿಗೆ ಹೋಗ್ತಾ ಇದೆ ದುಡ್ಡು? ಇದು ಯಾರು ಏಜೆಂಟ್ಗೆ ಹೋಗ್ತಾ ಇದೆಯಾ? ನೇರವಾಗಿ ನಿಮ್ಮ ಅಕೌಂಟ್ ಮುಖಾಂತರ ನೀವೇನು ಮಾಡ್ತೀರಿ, ನೇರವಾಗಿ KBಗೆ ಸರ್ಕಾರ ಅದನ್ನು ಭರ್ತಿ ಮಾಡುತ್ತೆ. ಸರ್ಕಾರ ನೇರವಾಗಿ ಭರ್ತಿ ಮಾಡುತ್ತೆ. ಗೃಹ ಜ್ಯೋತಿ ಯೋಜನೆ, ಗೃಹ ಲಕ್ಷ್ಮಿ ಯೋಜನೆ 7,115 ಫಲಾನುಭವಿಗಳು ಇಲ್ಲಿದ್ದಾರೆ. ಪಟ್ಟಣದ ಮಾತ್ರ, ನಾವು ಊರಿಗೆ ಮಾತ್ರ ಹೇಳ್ತಾ ಇದ್ದೇವೆ, ಈ ಊರಿಗೆ ಮಾತ್ರ ಸೀಮಿತ. 7,115 ಮತಕ್ಷೇತ್ರದಲ್ಲಿ 40,208. ಒಟ್ಟಾರೆ 8,04,16,000 ಜಮಾ ಆಗುತ್ತೆ ಪ್ರತಿ ತಿಂಗಳ. 8,16,00,000 4,16,000 ಜಮಾ ಆಗ್ತಾ ಇದೆ. ಆಲೋಚನೆ ಮಾಡಿ, ಇಷ್ಟು ದೊಡ್ಡ ಮಟ್ಟದ ಮೊತ್ತ ಎಂದಾದರೂ ಹಣ ಎಂದಾದರೂ ಜನರ ಕೈಗೆ ಸಿಕ್ಕಿತ್ತ? ಎಷ್ಟೋ ಘಟಾನುಘಟಿಗಳು, ಎಷ್ಟೋ ಒಳ್ಳೆ ವಿಚಾರ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಕಳ್ಕೊಂಡಿವಿ ನಮ್ಮ ಕಣ್ಣೆದುರಿಗೆ. ಇದು ಸದಾಕಾಲ ಇರ್ತಕ್ಕಂಥ ಒಂದು ಕುರ್ಚಿ ಅಲ್ಲ. ಆದರೆ ನಿಮ್ಮ ಋಣದಲ್ಲಿ ನಾವು ಇದ್ದೇವೆ ಅನ್ನುವಂಥ ಕಲ್ಪನೆ ಸದಾಕಾಲ ಅದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಸದಾಕಾಲ ಅದು ಏನಿದೆಯಲ್ಲ ಆ ವಿಚಾರ ಯಾವಾಗಲೂ ಚುಚ್ತಾ ಇರಬೇಕು. ಅದನ್ನು ಅವರು ನಮಗೆ ಕಲಿಸಿಕೊಟ್ಟಿದ್ದಾರೆ, ಅವರೆಲ್ಲ ನಮಗೆ ಕಲಿಸಿಕೊಟ್ಟಿದ್ದಾರೆ.
ನಮ್ಮ ಅಭಿವೃದ್ಧಿ ಬೆಳವಣಿಗೆ ಒಂದು ಕಡೆ ಆಗಿದ್ರೆ ಆ ಸೈದ್ಧಾಂತಿಕ ನೆಲಗಟ್ಟವನ್ನು ಪುನಃ ಸ್ಥಾಪಿಸಬೇಕು ಮುದ್ದೇಬಾಳದಲ್ಲಿ ಅನ್ನುವಂತ ಒಂದೇ ಒಂದು ಏನಪ್ಪಾ ಅಂದ್ರೆ ಸಂಕಲ್ಪ ನಾನು ಮಾಡ್ಕೊಂಡಿದ್ದೇನೆ. ಒಂದು ಚುನಾವಣೆ ನಿಂತೆ ಅದೇ ನಾ ಸಂಕಲ್ಪವನ್ನು ಮಾಡ್ಕೊಂಡಿದ್ದೇನೆ. ಇಂತಹ ಮಹತ್ವದ ಸುದ್ದಿಯನ್ನು ಅದರಲ್ಲೂ ಕ್ಷೇತ್ರದ ಶಾಸಕ ಅಪ್ಪಾಜಿ ನಾಡಗೌಡರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡ ವಿಡಿಯೋ ಸುದ್ದಿಯನ್ನು ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದನ್ನು ಸಹಿಸದ ಅಬಕಾರಿ ಇಲಾಖೆಯ ಎಫ್ಡಿಸಿಯೊಬ್ಬ ಸರ್ಕಾರಿ ನೌಕರ ಎಂಬುದನ್ನು ಮರೆತು ಸದರಿ ಸರ್ಕಾರದ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿಯಪಡಿಸಿದ್ದ ಸುದ್ದಿಯನ್ನೇ ತಾನು ಮಾಡಿದ್ದ ಗ್ರೂಪಿನಿಂದ ಅಳಿಸಿ ಡಿಲೀಟ್ ಮಾಡಿದ್ದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಈ ಸರ್ಕಾರಿ ನೌಕರ ಬೇರಾರೂ ಅಲ್ಲ, ಮುದ್ದೇಬಿಹಾಳದಲ್ಲಿ ಮುಂಚೆ ಅಬಕಾರಿ ಇಲಾಖೆಯಲ್ಲಿದ್ದುಕೊಂಡು ಇಲಾಖೆಯ ಗೌಪ್ಯ ಮಾಹಿತಿಯನ್ನು ಕೆಲವು ಹೋರಾಟಗಾರರಿಗೆ ಗುಪ್ತವಾಗಿ ರವಾನಿಸಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಎತ್ತುಕಟ್ಟಿ ಹೋರಾಟ ಮಾಡಿಸುತ್ತಿದ್ದ ಆಪಾದನೆಯ ಮೇರೆಗೆ ಬೇರೆ ಜಿಲ್ಲೆಗೆ ಎತ್ತಂಗಡಿಯಾಗಿರುವ ಮಹಾಂತೇಶ್ ಮೋಟಗಿ ಎಂಬಾತ. ಈತ ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯ ಅಬಕಾರಿ ಇಲಾಖೆಯಲ್ಲಿ ಎಫ್ಡಿಸಿ ಆಗಿದ್ದು, ತಾನು ಇಲಾಖೆ ಅಧಿಕಾರಿಗಳ ಅನುಮತಿ ಇಲ್ಲದೆ ಕ್ರಿಯೇಟ್ ಮಾಡಿರುವ ಸರ್ಕಾರಿ ಆದೇಶ ಹಾಗೂ ನೇಮಕಾತಿ ಆದೇಶದ ಗ್ರೂಪ್ನಲ್ಲಿ 6-7 ಜಿಲ್ಲೆಗಳ ಸರ್ಕಾರಿ ನೌಕರರನ್ನು, ಅದರಲ್ಲೂ ಅಬಕಾರಿ ಹಾಗೂ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿ, ಮುದ್ದೇಬಿಹಾಳದ ಸಾರ್ವಜನಿಕರು, ಮಾಧ್ಯಮದವರನ್ನು ಅದರಲ್ಲಿ ಸೇರ್ಪಡೆಗೊಳಿಸಿದ್ದು, ಸದರಿ ಗ್ರೂಪ್ನಲ್ಲಿ ಸರ್ಕಾರದ ಆದೇಶ, ನೇಮಕಾತಿ, ವರ್ಗಾವಣೆ, ರಜೆ ಸೇರಿದಂತೆ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುತ್ತಿದ್ದಾನೆ. ತಾನು ಮಾಡುವ ಇಲಾಖೆಯ ಕೆಲಸ ಬಿಟ್ಟು ವಾರ್ತಾ ಇಲಾಖೆಯ ಪ್ರತಿನಿಧಿಯೋ ಎಂಬಂತೆ ನಡೆದುಕೊಳ್ಳುತ್ತಿದ್ದಾನೆ. ಈಚೆಗೆ ಕ್ಷೇತ್ರದ ಶಾಸಕರಾದ ಅಪ್ಪಾಜಿ ನಾಡಗೌಡರು ಅತ್ಯಂತ ಭಾವುಕರಾಗಿ ಸೈದ್ಧಾಂತಿಕ ರಾಜಕಾರಣ, ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಯಶಸ್ವಿ, ಸಿಎಂ ಸಿದ್ದರಾಮಯ್ಯನವರ ಆಡಳಿತ ವ್ಯವಸ್ಥೆ ಬಗ್ಗೆ ಮಾತನಾಡಿದ್ದರು. ಅದರ ವಿಡಿಯೋವನ್ನು ಮಾಧ್ಯಮಗಳಲ್ಲಿ ಹಾಕಿ ಸುದ್ದಿ ಮಾಧ್ಯಮದ ಮಿತ್ರರು ಅಪ್ಲೋಡ್ ಮಾಡಿದ್ದರು. ಆದರೆ ಅದನ್ನು ಸಹಿಸದೆ ಕ್ಷಣ ಮಾತ್ರದಲ್ಲಿ ಸುದ್ದಿಯನ್ನು ಡಿಲೀಟ್ ಮಾಡಿದ್ದು, ತಾನೊಬ್ಬ ಸರ್ಕಾರದ ಯೋಜನೆಗಳ ವಿರೋಧಿ, ಕಾಂಗ್ರೆಸ್ ಶಾಸಕರ ವಿರೋಧಿಯಂತೆ ನಡೆದುಕೊಂಡಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಈತ ಸರ್ಕಾರಿ ನೌಕರಿ ಮಾಡುವುದನ್ನು ಬಿಟ್ಟು ಇಂಥ ರಾಜಕೀಯ ಮಾಡುತ್ತಾ ಹೊರಟಿದ್ದರೂ ಮೇಲಾಧಿಕಾರಿಗಳು ಯಾವುದೇ ಮಾತನಾಡದೇ ಇರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಅದೇ ಸುದ್ದಿಯ ಬಗ್ಗೆ ಸರ್ಕಾರದ ನಿಯಮಾವಳಿಯಂತೆ ನಡೆದಿರುವ ಪಟ್ಟಣದಲ್ಲಿ ದೊಡ್ಡ ಹೆಸರು ಮಾಡಿರುವ ಪ್ರತಿಷ್ಠಿತ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ್ ಬಿದರಕುಂದಿ ಎಂಬಾತ ಶಾಸಕ ನಾಡಗೌಡರು ಮಾಡಿರುವ ಸುದ್ದಿಯ ಬಗ್ಗೆ ಅಪಸ್ವರ ಎತ್ತಿದ್ದು, ಇಂತಹ ಸುದ್ದಿಗಳನ್ನು ಪ್ರೋತ್ಸಾಹಿಸಬೇಡಿ ಎಂದು ಗ್ರೂಪ್ನ ಅಡ್ಮಿನ್ ಆಗಿರುವ ಅಬಕಾರಿ ಇಲಾಖೆ ಸಿಬ್ಬಂದಿ ಮಹಾಂತೇಶ್ ಮೋಟಗಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರಿ ಆದೇಶ ಹಾಗೂ ನೇಮಕಾತಿ ಆದೇಶದ ಗ್ರೂಪ್ನಲ್ಲಿ ಈ ಸುದ್ದಿ ಹಾಕಿರುವುದಲ್ಲದೆ ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮಗಳ ವರದಿ ಮಾಡಿದ ಮಾಧ್ಯಮದವರ ಸುದ್ದಿಗಳನ್ನು ಡಿಲೀಟ್ ಮಾಡುತ್ತಲೇ ಇವರು ಬಂದಿದ್ದಾರೆ. ಬಹುಶಃ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಶಾಸಕ ಅಪ್ಪಾಜಿ ನಾಡಗೌಡರ ಸುದ್ದಿಗಳು ಅವರ ಅಭಿವೃದ್ಧಿ ಕುರಿತಾದ ಭಾಷಣದ ಕುರಿತು ಅಸಹನೆ ಇದ್ದಂತಿದೆ ಎಂಬುದು ಅವರು ಪ್ರತಿಕ್ರಿಯಿಸುವ ಸಂದೇಶದಿಂದ ತಿಳಿದು ಬರುತ್ತದೆ. ಗ್ರೂಪ್ನ ಅಡ್ಮಿನ್ಗೆ ಸರ್ಕಾರಿ ನೌಕರನೂ ಅಲ್ಲದ ಸಹಕಾರಿ ಬ್ಯಾಂಕ್ ನೌಕರನೊಬ್ಬ ಕ್ಷೇತ್ರದ ಶಾಸಕರ ವಿಡಿಯೋ ಸುದ್ದಿ ಹಾಕಿದ್ದಕ್ಕೆ ಆಕ್ಷೇಪ ಎತ್ತಿದ್ದಲ್ಲದೆ ಇಂತಹ ಸುದ್ದಿಗಳಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಡಿ ಎಂದು ಅವರಿಗೆ ಬುದ್ಧಿವಾದವನ್ನು ಹೇಳಲು ಮುಂದಾಗಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿರುವ ಮ್ಯಾನೇಜರ್ಗೆ ಕ್ಷೇತ್ರದ ಶಾಸಕರ ವಿಡಿಯೋ ಸುದ್ದಿಯ ಬಗ್ಗೆ ತನಗೆ ಹಿಡಿಸಿಲ್ಲ ಎಂಬ ಕಾರಣಕ್ಕೆ ಅದನ್ನು ತೆಗೆಸುವುದಕ್ಕೆ ಆದೇಶ ಕೊಡುವ ವ್ಯವಸ್ಥಾಪಕರು ಬ್ಯಾಂಕ್ನಲ್ಲಿ ಕೂತುಕೊಂಡು ಯಾವ ರಾಜಕೀಯ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿರಬಹುದು ಎಂಬ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ, ಅಪ್ಪಾಜಿ ನಾಡಗೌಡರ ಅಭಿಮಾನಿಗಳಲ್ಲಿ ಮೂಡಿವೆ. ಇಂಥವರಿಗೆ ಕರೆದು ಸ್ವಲ್ಪ ಹಿರಿಯರು ಬುದ್ಧಿವಾದ ಹೇಳಲಿ ಎಂಬುದೇ ನಮ್ಮ ಕಳಕಳಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.